ಸರ್ಕಾರಕ್ಕೆ ಏನಂತ ಹೇಳ್ಬೇಕು ನಾವು? ರೈತರ ವಿರೋಧಿ, ಬಡವರ ವಿರೋಧಿ, ದಲಿತರ ವಿರೋಧಿ, ಹಿಂದುಳಿದವರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಮಹಿಳೆಯರ ವಿರೋಧಿ, ಕಾರ್ಮಿಕರ ವಿರೋಧಿ, ಸಂವಿಧಾನದ ವಿರೋಧಿ ಅಂತ ಕರಿಬೇಕಾಗುತ್ತೆ ಈ ಸರ್ಕಾರ. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. ಸುಮಾರು 35,000 ಕೋಟಿ ಬೆಳೆ ನಷ್ಟ ಆಗಿದೆ. ರೈತರು ಮಾಡ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ. ಬೆಲೆ ಏರಿಕೆ ಆಯ್ತು, ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಕೊಟ್ಟೋಯ್ತು. ಇಂಥದ್ರಲ್ಲಿ ₹1 ಕೊಡಲಿಲ್ಲ. ಗೊಬ್ಬರದ ಬೆಲೆ ಜಾಸ್ತಿ ಆಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಯ್ತು, ಗ್ಯಾಸ್ ಬೆಲೆ ಜಾಸ್ತಿ ಆಯ್ತು. ಸೆಂಟ್ರಲ್ ಗವರ್ಮೆಂಟ್ ಬಿಜೆಪಿ ಅವರ ಕಾಲದಲ್ಲಿ ₹1 ಕೊಡ್ಲಿಲ್ಲ. ಈಗ ಹೇಳ್ತಾರೆ ಇವರು, ನಾಚಿಕೆ ಆಗ್ಬೇಕು ಅವರಿಗೆ. ನೀವು ಫಾರ್ಮ್ಯಾಟ್ ನಲ್ಲಿ ಕಳಿಸಲಿಲ್ಲ, ಅದಕ್ಕೆ ಕೊಡ್ಲಿಲ್ಲ. ಈಗ ಯಾವ ತಿಂಗಳು ಸ್ವಾಮಿ? ಫೆಬ್ರವರಿ 20ನೇ ತಾರೀಕು, ಇವತ್ತಿನವರೆಗೂ ₹1 ಬಂದಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಬಜೆಟ್ ನಲ್ಲಿ ಹೇಳಿದ್ದಾರೆ, ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ನಲ್ಲಿ ಹೇಳಿದ್ದಾರೆ, ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡಲಿಲ್ಲ. ಬರಗಾಲಕ್ಕೆ ₹1 ಕೊಡ್ಲಿಲ್ಲ. ಈ ಸರ್ಕಾರಕ್ಕೆ ಏನಂತ ಹೇಳ್ಬೇಕು ನಾವು? ಏನಂತ ಹೇಳ್ಬೇಕು? ರೈತರ ವಿರೋಧಿ, ಬಡವರ ವಿರೋಧಿ, ದಲಿತರ ವಿರೋಧಿ, ಹಿಂದುಳಿದವರ ವಿರೋಧಿ, ಅಲ್ಪಸಂಖ್ಯಾತರ ವಿರೋಧಿ, ಮಹಿಳೆಯರ ವಿರೋಧಿ, ಕಾರ್ಮಿಕರ ವಿರೋಧಿ ಅಂತ ಕರಿಬೇಕಾಗುತ್ತೆ ಈ ಸರ್ಕಾರಕ್ಕೆ. ಕಾರ್ಮಿಕರ ವಿರೋಧಿ, ಸಂವಿಧಾನದ ವಿರೋಧಿ, ಸಂವಿಧಾನದ ವಿರೋಧಿ. ಸಂವಿಧಾನನೇ ಬದಲಾಯಿಸಬೇಕು ಅಂತ ಹೊರಟಿ. ಇವರು ನಂಬಿಕೆ ಇಲ್ಲ, ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋರು ಇವರು, ಸಂವಿಧಾನದಲ್ಲಿ ನಂಬಿಕೆ ಇಲ್ಲ. ಅದಕ್ಕೆ ಸಂವಿಧಾನ ಎಲ್ರಿಗೂ ಗೊತ್ತಾಗ್ಲಿ ಅಂತೇಳಿ ಜಾಥಾ ಹೊರಟಿದ್ದೀವಿ. ಎಲ್ಲ 31 ಜಿಲ್ಲೆಗಳಲ್ಲೂ ಕೂಡ ಜಾಥಾ, ಎಲ್ಲ ಪಂಚಾಯತಿಗಳಲ್ಲೂ ಕೂಡ ಜಾಥಾ ಮಾಡ್ತಾ ಇದ್ದೀವಿ. 25, 26, 24, 25 ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀವಿ ಜಾಥಾ. ಜನವರಿ 26ನೇ ತಾರೀಕು ಹೊರಡ್ತು. ಜನವರಿ 26, 1924 ಹೋಯ್ತು. ಇವತ್ತು ಅದು ಜಾಥಾ ಎಲ್ಲ ಮುಗಿಸಿದಾದ್ಮೇಲೆ, ಯಾಕಂತಂದ್ರೆ ಇವತ್ತು ನಾವು ಸ್ಕೂಲ್ಗಳಲ್ಲೂ ಕೂಡ, ಯಾಕೆ ಸಂವಿಧಾನ ನಮ್ಮನ್ನೆಲ್ಲ ರಕ್ಷಣೆ ಮಾಡಿರ್ತಕ್ಕಂಥದ್ದು. ಇವತ್ತು ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರೆ ಸಂವಿಧಾನದಿಂದ, ಇವರೆಲ್ಲ MLAಗಳಾಗಿದ್ರೆ ಸಂವಿಧಾನದಿಂದ, ನಾವೆಲ್ಲ MLAಗಳಾಗಿದ್ರೆ ಸಂವಿಧಾನದಿಂದ. ಸಂವಿಧಾನ ರಕ್ಷಿಸಿದ್ರೆ ಸಂವಿಧಾನ ನಮ್ಮನ್ನು ರಕ್ಷಿಸ್ತದೆ. ಸಂವಿಧಾನ ಉಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ನಾವು. ಮನುವಾದದಲ್ಲಿ ನಂಬಿಕೆ ಇಟ್ಕೊಂಡಿರೋರಲ್ಲ, ಸಂವಿಧಾನದಲ್ಲಿ ನಂಬಿಕೆ ಇಟ್ಕೊಂಡಿರೋರು. ಕುವೆಂಪು ಅವರು ಹೇಳಿದ್ರಲ್ಲ, ನಮ್ಮ ಉದ್ದೇಶ ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಣ್ಗಳ ಸೆಳೆಯುವ ನೋಟ, ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಪಾರಸಿಕ, ಜೈನರ ಉದ್ಯಾನವನ ಮಾಡಬೇಕು. ಇದು ನಮ್ಮ ಉದ್ದೇಶ. जुड़े रहिएगा आपके अपने चैनल बीजापुर समय के साथ।